ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 2 ಕೃಷ್ಣ ಸ್ಮರಣೆ. ಇದರಿಂದ ಇವತ್ತು 21ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 21. ಸ್ವಯಂ ತ್ವಸಾಂ ಯಾತಿಶಯಸ್ತ್ಯಧೀಶಃ ಸ್ವಾರಾಜ್ಯ ಲಕ್ಷ್ಮ್ಯಾಪ್ತ ಸಮಸ್ತ ಕಾಮಃ ಬಲಿಂ ಹರದ್ಭಿಶ್ಚಿರಲೋಕಪಾಲೈಃ ಕಿರೀಟಕೋಟ್ಯೇಡಿತ ಪಾದಪೀಠಃ. ಅನುವಾದ. ಭಗವಾನ್ ಶ್ರೀಕೃಷ್ಣನು ಸಕಲ ತ್ರಯಗಳ ಅಧಿಪತಿ ಮತ್ತು ಸಕಲ ಬಗೆಯ ಭಾಗ್ಯಗಳನ್ನು ಸಾಧಿಸಿರುವುದರಿಂದ ಸ್ವತಂತ್ರ ಸಾರ್ವಭೌಮ. ಈ ಸೃಷ್ಟಿಯನ್ನು ಶಾಶ್ವತವಾಗಿ ಪಾಲನೆ ಮಾಡುವವರು ಅವನನ್ನು ಪೂಜಿಸುತ್ತಾರೆ. ಅವರು ತಮ್ಮ ಲಕ್ಷೋಪಲಕ್ಷ ಕಿರೀಟಗಳನ್ನು ಅವನ ಪಾದಗಳ ಮೇಲಿರಿಸಿ ತಮ್ಮ ಪೂಜಾ ಪರಿಕರಗಳನ್ನು ಅವನಿಗೆ ಅರ್ಪಿಸುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದನ್ನು ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಉದ್ಧವ ವಿದುರರಿಗೆ ಹೇಳ್ತಾ ಇದ್ದಾನೆ, ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಅರ್ಜುನನ ಬಾಣಗಳಿಂದ ಹೊಡೆತ ತಿಂದು ಸತ್ರು, ಅವರೆಲ್ಲರೂ ಕೂಡ ಪುನೀತರಾದರು ಅಂತ ಹೇಳ್ತಾ ಇದ್ದಾನೆ. ಅಂದರೆ ಕೃಷ್ಣನ ಆ ಕಮಲ ಸದೃಶವಾದಂಥ ಮುಖವನ್ನು ನೋಡ್ತಾ ನೋಡ್ತಾ ಅವರು ಪ್ರಾಣವನ್ನು ಬಿಟ್ಟಿರ್ತಾರಲ್ಲ, ಅದಕ್ಕೆ ಭಗವಂತನ ಧಾಮವನ್ನು ಸೇರ್ಕೊಂಡ್ರು ಅಂತ ಹೇಳ್ತಾನೆ. ಇಲ್ಲಿ ಮುಂದುವರೆದು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಭಗವಂತ ಶ್ರೀಕೃಷ್ಣ ಇದ್ದಾನಲ್ಲ, ಅವನು 3 ತ್ರಯಗಳ ಅಧಿಪತಿ. ಏನೇನಿದೆಯೋ ಎಲ್ಲದರ ಅಧಿಪತಿ ಅವನು. ಆಮೇಲೆ ಎಲ್ಲ ರೀತಿಯ ಭಾಗ್ಯಗಳನ್ನು ಸಾಧಿಸಿರೋದ್ರಿಂದ, ಅಂದರೆ ಅವನ ಹತ್ರ ಎಲ್ಲ ಐಶ್ವರ್ಯಗಳು ಸಂಪೂರ್ಣವಾಗಿದೆ. ಅದರಿಂದ ಅವನು ಸ್ವತಂತ್ರ ಅವನು. ಈ ಸೃಷ್ಟಿಯನ್ನು ಶಾಶ್ವತವಾಗಿ ಪಾಲನೆ ಮಾಡುವಂಥವರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಅವನನ್ನು ಪೂಜಿಸ್ತಾರೆ. ಈಗ ದೇವತೆಗಳು ಸೃಷ್ಟಿಯನ್ನು ಪಾಲನೆ ಮಾಡುವರು, ಬ್ರಹ್ಮ, ಶಿವ, ವರುಣ, ವಾಯು, ಈ ರೀತಿ ಬೇರೆ ಬೇರೆ ದೇವತೆಗಳಿದಾರಲ್ಲ, ಎಲ್ಲರೂ ಕೂಡ ಅವನನ್ನು ಪೂಜಿಸ್ತಾರೆ. ಮತ್ತು ಅವರು ತಮ್ಮ ಲಕ್ಷೋಪಲಕ್ಷ ಕಿರೀಟಗಳು ಅಂತಂದರೆ ಅರ್ಥ ಏನು? ಪದವಿಗಳು, ಅದೆಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿ ತಮ್ಮ ಪೂಜಾ ಪರಿಕರಗಳನ್ನು ಅವನಿಗೆ ಅರ್ಪಿಸ್ತಾರೆ. ಅಂದರೆ ಅವನಿಗೆ ಆ ರೀತಿ ಪೂಜಿಸ್ತಾರೆ ಅಂತ. ಅಂದರೆ ಭಗವಂತನ ಒಂದು ದಿವ್ಯತೆಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅವನಿಗೆ ಎಷ್ಟು ಕೆಪಾಸಿಟಿ ಇದೆ, ಅಂಥವನು ಹೋಗಿ ಇಲ್ಲಿ ಭೂಲೋಕದಲ್ಲಿ ಬಂದು ಲೀಲೆಯನ್ನು ಮಾಡಬೇಕಾದ್ರೆ ತನ್ನ ತಂದೆ ತಾಯಿಗಳಿಗೆ ಕೇಳ್ಕೊಳ್ತಾ ಇದ್ದಾನೆ, ನನ್ನನ್ನು ಕ್ಷಮಿಸಿ, ನಾನು ನಿಮ್ಮ ಸೇವೆ ಮಾಡೋಕ್ಕಾಗಲಿಲ್ಲ ಅಂತೆಲ್ಲ ಹೇಳ್ತಾನಲ್ವಾ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಅಂಥ ಭಗವಂತ ಈ ರೀತಿ ಎಲ್ಲ ಮಾಡ್ತಾನೆ ಅನ್ನೋದು ಅವನಿಗೆ ದುಃಖ ಬರ್ತಾ ಇದೆ ಅವನಿಗೆ. ನನ್ನ ಭಗವಂತ ಈ ರೀತಿ ಎಲ್ಲ ಮಾಡ್ತಾನಲ್ಲ ಅಂತಂದ್ಬಿಟ್ಟು. ಸೊ ಅಲ್ಲಿ ಹೇಳಬೇಕಾದ್ರೆ ಈ ಲೋಕದ ಪಾಲನೆ ಮಾಡುವಂಥವರೇ ಅವರ ಪದವಿಗಳನ್ನೆಲ್ಲ ಅವನ ಕಾಲಡಿಯಲ್ಲಿ ಹಾಕಿಬಿಟ್ಟು ಅವನಿಗೆ ಸಮರ್ಪಣೆ ಮಾಡ್ಕೊಳ್ತಾರೆ ಅಂತಂದ್ಬಿಟ್ಟು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಮೇಲಿನ ಶ್ಲೋಕಗಳಲ್ಲಿ ವರ್ಣಿಸಿದಂತೆ ಭಗವಾನ್ ಶ್ರೀಕೃಷ್ಣನು ಸೌಮ್ಯಶೀಲ ಹಾಗೂ ಕರುಣಾಪೂರ್ಣ. ಆದರೂ ಅವನು ಸಕಲ ಬಗೆಯ ತ್ರಯಗಳ ಅಧಿಪತಿ. ಅವನು 3 ಲೋಕಗಳ, ಐಹಿಕ ಪ್ರಕೃತಿಯ 3 ಗುಣಗಳ ಮತ್ತು 3 ಪುರುಷರ ಅಧಿಪತಿ. ಅಂದರೆ ಇಲ್ಲಿ ತ್ರಯಗಳು ಅಂತ ಕೊಟ್ಟಿದ್ದಾರೆ ನೋಡಿ. ಈ ಶ್ಲೋಕದಲ್ಲಿ ಭಗವಂತ ತುಂಬ ಸೌಮ್ಯಶೀಲವಾಗಿರುವಂಥವನು, ಕರುಣಾಮೂರ್ತಿ ಅಂತ ಹೇಳಿದ್ದಾರೆ. ತುಂಬ ಕರುಣೆ ತೋರಿಸ್ತಾನೆ. ಈಗ ನಮಗೆಲ್ಲ ಇಷ್ಟೆಲ್ಲ ಅವನು ಹೇಳಬೇಕು ಅಂತೇನಿಲ್ಲ, ಆದರೂ ಕೂಡ ನಮಗೆ ಅವನು ಭಗವದ್ಗೀತೆಯನ್ನು ಬಂದಿಲ್ಲಿ ಹೇಳ್ತಾನೆ. ಯಾಕೆ? ನಾವು ಅದನ್ನು ಕೇಳಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಈ ಒಂದು ತಾಪತ್ರಯಗಳಿಂದ ಹೊರಗಡೆ ಬರಲಿ ಅಂತಂದ್ಬಿಟ್ಟು. ಆದರೂ ಕೂಡ ನಾವು ಅದನ್ನು ಮಾಡೋದಿಲ್ಲ, ಅದು ಬೇರೆ ವಿಚಾರ. ಇಲ್ಲಿ ಭಗವಂತ 3 ತ್ರಯಗಳ ಅಧಿಪತಿ ಅಂತ ಹೇಳ್ತಾ ಇದ್ದಾರೆ. ಯಾವುದು ಆ 3 ತ್ರಯಗಳು ಅಂತಂದರೆ, ಮೂರು ಏನಿದೆಯೋ ಅದರ ಎಲ್ಲದರ ಅಧಿಪತಿ. 3 ಲೋಕಗಳಿದೆ, ಆ ಲೋಕಗಳಿಗೆ ಅವನೇ ಅಧಿಪತಿ. 3 ಪ್ರಕೃತಿಯ ಗುಣಗಳಿದೆ, ಅದಕ್ಕೂ ಕೂಡ ಅವನೇ ಅಧಿಪತಿ. 3 ಪುರುಷರು ಅಂದರೆ ಏನು? ಕಾರಣೋದಕಶಾಹಿ, ಗರ್ಭೋದಕಶಾಹಿ, ಕ್ಷೀರೋದಕಶಾಹಿ ವಿಷ್ಣು. ಈ 3 ಪುರುಷರ ಅಧಿಪತಿ ಅವನು. ಇದಕ್ಕೆ ಇಲ್ಲಿ ತ್ರಯಗಳ ಅಧಿಪತಿ ಅಂತ ಹೇಳಿರೋದು. ಅಸಂಖ್ಯಾತ ಬ್ರಹ್ಮಾಂಡಗಳಿದ್ದು ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಬ್ರಹ್ಮ, ವಿಷ್ಣು ಮತ್ತು ರುದ್ರರ ನಾನಾ ಅಭಿವ್ಯಕ್ತಿಗಳಿದ್ದಾರೆ. ಇದಲ್ಲದೆ ಸಕಲ ಬ್ರಹ್ಮಾಂಡಗಳನ್ನು ತನ್ನ ಹೆಡೆಗಳ ಮೇಲೆ ಹೊತ್ತ ಶೇಷಮೂರ್ತಿ ಇದ್ದಾನೆ. ಭಗವಾನ್ ಶ್ರೀಕೃಷ್ಣನು ಅವರೆಲ್ಲರ ಪ್ರಭು.
ನೋಡಿ, ಭಗವಂತ ಕೃಷ್ಣ ಇದಾನಲ್ಲ, ಅವನು ಯಾರಿಗೆ ಅಧಿಪತಿ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ತ್ರಯಗಳ ಅಧಿಪತಿ ಅನ್ನೋದು ಗೊತ್ತಾಯಿತು. ಈಗ ಬೇಕಾದಷ್ಟು ಬ್ರಹ್ಮಾಂಡಗಳಿದೆ. ಆ ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಕೂಡ ಬ್ರಹ್ಮ, ವಿಷ್ಣು, ಶಿವ ಇದ್ದಾರೆ. ಒಂದೇ ನಾವು ನೋಡ್ತಾ ಇರುವಂಥ ಈ ಬ್ರಹ್ಮಾಂಡದಲ್ಲಿ ಮಾತ್ರ ಇರೋದು ಅಂತಲ್ಲ, ಇಂಥದ್ದು ಬೇಕಾದಷ್ಟು ಬ್ರಹ್ಮಾಂಡ ಇದೆ. ಅಷ್ಟರಲ್ಲಿ ಬೇಕಾದಷ್ಟು ವಿಷ್ಣುಗಳಿದ್ದಾರೆ, ಬೇಕಾದಷ್ಟು ಬ್ರಹ್ಮರಿದ್ದಾರೆ, ಬೇಕಾದಷ್ಟು ರುದ್ರರಿದ್ದಾರೆ. ಆಮೇಲೆ ಈ ಎಲ್ಲ ಬ್ರಹ್ಮಾಂಡಗಳನ್ನು ತಲೆ ಮೇಲೆ ಹೊತ್ಕೊಂಡಿರೋನು ಯಾರು? ಶೇಷ, ಆದಿಶೇಷ ಅಂತ ಹೇಳ್ತೀವಲ್ವ, ಅವರೆಲ್ಲರ ಪ್ರಭು ಇವನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಕೃಷ್ಣನ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಅಂಥ ಶ್ರೇಷ್ಠ ವ್ಯಕ್ತಿ ಆಗಿದ್ರೂ ಕೂಡ, ಭಗವಂತನಾಗಿದ್ದರೂ ಕೂಡ ಈ ಲೋಕದಲ್ಲಿ ಬಂದಾಗ ಹೇಗೆ ನಡ್ಕೊಳ್ತಾನೆ ಅನ್ನೋದನ್ನ ತೋರಿಸೋದಕ್ಕೋಸ್ಕರ ಈಗ ಪ್ರತಿಯೊಂದು ಬ್ರಹ್ಮಾಂಡ ಕೂಡ 5,04,000 ಮನುಗಳನ್ನು ಹೊಂದಿದೆ. ಆಯ್ತಾ? ಪ್ರತಿಯೊಂದು ಬ್ರಹ್ಮಾಂಡದಲ್ಲಿ ಅಷ್ಟು ಜನ ಮನುಗಳು ಬರ್ತಾರೆ. ಅವನು ಚಿತ್ ಶಕ್ತಿ, ಮಾಯಾಶಕ್ತಿ ಮತ್ತು ತಟಸ್ಥ ಶಕ್ತಿ ಅನ್ನುವಂಥ 3 ಪ್ರಮುಖ ಶಕ್ತಿಗಳ ಒಡೆಯ. ಹಾಗೆ ಸಂಪತ್ತು, ಬಲ, ಕೀರ್ತಿ, ಸೌಂದರ್ಯ, ಜ್ಞಾನ, ವೈರಾಗ್ಯ ಅನ್ನುವಂಥ 6 ಬಗೆಯ ಐಶ್ವರ್ಯಗಳ ಸಂಪೂರ್ಣ ಒಡೆಯ. ನೋಡಿ, ಎಲ್ಲ ಯಾವುದಕ್ಕೆ ಅವನು ಒಡೆಯ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನ 3 ಶಕ್ತಿಗಳಿದೆ. ಅಂದರೆ ನಾವು ನೋಡ್ತೀವಲ್ವಾ, ಅದರಲ್ಲಿ ಚಿತ್ ಶಕ್ತಿ ಅನ್ನೋದು ಒಂದು, ಮಾಯಾಶಕ್ತಿ ಅನ್ನೋದು ಒಂದು, ತಟಸ್ಥ ಶಕ್ತಿ ಅನ್ನೋದು, ಈ 3 ಪ್ರಮುಖ ಶಕ್ತಿಗಳ ಒಡೆಯನು ಅವನೇನೆ. ಹಾಗೇನೆ ಷಡೈಶ್ವರ್ಯಗಳು ಅಂತ ನಾವು ಹೇಳ್ತೀವಲ್ವಾ, ಸಂಪತ್ತು, ಬಲ, ಕೀರ್ತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯ, ಈ ಎಲ್ಲದರ ಒಡೆಯ ಕೂಡ ಅವನೇನೆ. ಆಮೇಲೆ ಭೋಗದ ಯಾವುದೇ ವಿಷಯದಲ್ಲಿ ಅವನನ್ನು ಮೀರಿಸುವವರು ಯಾರೂ ಇಲ್ಲ. ಖಂಡಿತವಾಗಿ ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಈಗ ಭೋಗದ ವಿಷಯ ಅಂತಂದಾಗ ನಾವೇ ನೋಡ್ತೀವಿ, ಭಗವಂತ ಹೇಗೆಲ್ಲ ಎಂಜಾಯ್ ಮಾಡ್ತಾನೆ ಅಂತಂದ್ಬಿಟ್ಟು ಅವನ ಆಟ ಪಾಠಗಳಲ್ಲಾಗಿರ್ಬೋದು, ಮೊಸರು, ಬೆಣ್ಣೆ ಇದನ್ನೆಲ್ಲ ತಿನ್ನೋದ್ರಲ್ಲಾಗಿರ್ಬೋದು, ಅಥವಾ ಗೋಪಿಕೆಯರ ಜೊತೆ ಅವನ ಪ್ರೀತಿ ಒಡನಾಟಗಳಾಗಿರಬಹುದು, ಭಕ್ತರ ಜೊತೆ ಇರೋದಾಗಿರಬಹುದು, ಆಮೇಲೆ ಅವನು 16,000 ರಾಣಿಯರನ್ನ ಮದುವೆ ಆಗ್ತಾನಲ್ಲ ಅದಾಗಿರ್ಬೋದು, ಯಾವುದಾದ್ರೂ ರೀತಿಯಲ್ಲಿ ತಗೊಳ್ಳಿ, ಯಾವುದೇ ಐಶ್ವರ್ಯದಿಂದ ತಗೊಂಡ್ರೂ ಕೂಡ ಅವನ ಬಲದಲ್ಲಾಗಿರ್ಬೋದು. ಚಿಕ್ಕ ಮಗುನಲ್ಲೇ ಅವನು ರಾಕ್ಷಸರನ್ನ ಕೊಲ್ತಾನೆ. ಅವನ ಹತ್ರ ಇದ್ದಂಥ ಸಂಪತ್ತಿನ ಬಗ್ಗೆ ನಾವು ಹೇಳೋದಕ್ಕೆ ಆಗೋದಿಲ್ಲ. ಇನ್ನು ಕೀರ್ತಿ, ಅವನು ಯಾವಾಗಲೂ ತನ್ನ ಲೀಲೆಯನ್ನು ತೋರಿಸಿದ್ದು, ಇಲ್ಲಿವರೆಗೂ ಅವನ ಕೀರ್ತಿ ಹಾಗೆ ಇದೆ. ಅವನ ಸೌಂದರ್ಯ, ಅವನು ನೋಡಿದ್ರೆ ಎಲ್ಲರೂ ಕೂಡ ಆಕರ್ಷಣೆಗೊಳಗಾಗ್ತಾರೆ. ಯಾಕಂದರೆ ಅವನ ಹೆಸರೇ ನೋಡಿ, ಕೃಷ್ಣ. ಕೃಷ್ಣ ಅಂದರೆ ಆಕರ್ಷಕ, ಆಕರ್ಷಣೆ ಮಾಡೋನು ಅಂತ ಅರ್ಥ. ಸೊ ಆಮೇಲೆ ಜ್ಞಾನ, ಅವನೇ ಕೃಷ್ಣಂ ಒಂದೇ ಜಗದ್ಗುರು ಅಂತ ಹೇಳ್ತಾರೆ. ಅವನೇ ಎಲ್ಲರಿಗೂ ಗುರು ಅಂತ, ಅಷ್ಟು ಜ್ಞಾನ ಕೊಡ್ತಾನವನು. ಆಮೇಲೆ ವೈರಾಗ್ಯ, ಎಲ್ಲವನ್ನ ಬಿಟ್ಟು ಹೋಗು ಅಂತಂದರೆ ಹೊಟ್ಟೆ ಹೋಗ್ತಾನೆ. ಯಾವುದ್ರಲ್ಲೂ ಅವನಿಗೆ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅಂದರೆ ಎಲ್ಲ ಐಶ್ವರ್ಯಗಳು ಅವನಲ್ಲಿ ತುಂಬಿದೆ ಅಂತ ಅರ್ಥ. ಸೊ ಭೋಗದ ಯಾವುದೇ ವಿಷಯ ಆಗಿರಬಹುದು, ಅವನನ್ನು ಮೀರಿಸುವಂಥವ್ರು ಯಾರೂ ಇಲ್ಲ. ಖಂಡಿತವಾಗಿ ಅವನಿಗಿಂತ ಶ್ರೇಷ್ಠರು ಯಾರೂ ಇಲ್ಲ. ಯಾರೊಬ್ಬರೂ ಅವನಿಗೆ ಸರಿ ಸಮಾನರಾಗಲಿ, ಅವನಿಗಿಂತ ಶ್ರೇಷ್ಠರಾಗಲಿ ಅಲ್ಲ. ಯಾರು ಎಲ್ಲೇ ಇರಲಿ, ಯಾರೇ ಆಗಿರಲಿ, ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾಗುವುದು ಎಲ್ಲರ ಕರ್ತವ್ಯ. ಹೀಗಿರುತ್ತಾ ಎಲ್ಲ ದಿವ್ಯ ನಿಯಂತ್ರಕರು ಅವನಿಗೆ ಶರಣಾಗತರಾಗುವುದರಲ್ಲಿ ಮತ್ತು ಸಕಲ ಪೂಜೆಗಳನ್ನು ಅರ್ಪಿಸುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಅಂದರೆ ಕೃಷ್ಣನಿಗೆ ಸರಿಸಮಾನರಾಗಿರುವಂಥವ್ರು ಯಾರೂ ಇಲ್ಲ, ಅವನಿಗಿಂತ ಶ್ರೇಷ್ಠರಂತೂ ಮೊದಲೇ ಇಲ್ಲ. ಸರಿ ಸಮಾನನೇ ಇಲ್ಲ ಅಂದಮೇಲೆ ಶ್ರೇಷ್ಠರಾಗಿರೋದಕ್ಕೆ ಸಾಧ್ಯ ಇರಲ್ಲ ಅಲ್ವಾ? ಯಾರು ಎಲ್ಲೇ ಇರಲಿ, ಯಾರೇ ಆಗಿರಲಿ, ಅವನಿಗೆ ಸಂಪೂರ್ಣವಾಗಿ ನಾವು ಶರಣಾಗತರಾಗಬೇಕು. ಯಾಕೆಂದರೆ ಅವನೇ ನಮ್ಮನ್ನೆಲ್ಲ ಸೃಷ್ಟಿ ಮಾಡಿರೋದು ಅಂದಮೇಲೆ ನಾವು ಅವನಿಗೆ ಶರಣಾಗತಿ ಆಗಲೇಬೇಕು ಅಷ್ಟೇ. ಅದು ನಮ್ಮ ಕರ್ತವ್ಯ. ನಾನು ರಾಜ, ನಾನು ದೇವತೆ, ನಾನು ಬ್ರಹ್ಮಾಂಡವನ್ನು ನೋಡ್ಕೊಳ್ತಾ ಇರೋನು, ಹಾಗೆ ಹೀಗೆ ಅಂತಂದರೆ ಅದು ನಮ್ಮ ಮುಠಾಳ್ತನ ಅಂತ ಹೇಳ್ತಾರಲ್ಲ, ಹಂಗಾಗೋಗುತ್ತೆ. ಬ್ರಹ್ಮನಿಗೂ ಒಂದ್ಸರಿ ಅಹಂಕಾರ ಬರುತ್ತೆ, ನಾನೇ ನೋಡ್ಕೊಳ್ತಾ ಇರೋದು, ನಾನೇ ಸೃಷ್ಟಿ ಮಾಡೋನು ಅಂತ. ಆ ಅಹಂಕಾರವನ್ನು ಕೂಡ ಭಗವಂತ ಇಳಿಸ್ತಾನೆ. ಹೀಗೆ ಕೆಲವೊಬ್ಬ ದೇವತೆಗಳಿಗೆ ಆಗಾಗ ಆಗ ಅನ್ನಿಸ್ಬಿಡುತ್ತೆ ಆ ಭೋಗದಲ್ಲಿದ್ದಾಗ. ಸೊ ಎಲ್ಲರ ಕರ್ತವ್ಯ ಏನು? ಅವನಿಗೆ ಶರಣಾಗತಿ ಆಗೋದು. ಈ ಎಲ್ಲ ದಿವ್ಯ ನಿಯಂತ್ರಕರೂ ಕೂಡ
ಅಂದರೆ ಏನು, ಈ ಒಂದು ಬ್ರಹ್ಮಾಂಡವನ್ನೆಲ್ಲ ನೋಡ್ಕೊಳ್ತಾ ಇರೋರು, ನಿಯಂತ್ರಣ ಕೆಲಸಗಳನ್ನು ಮಾಡ್ತಾ ಇರೋರು, ಬ್ರಹ್ಮ ವಿಷ್ಣು ಮಹೇಶ್ವರ ಯಾರೇ ಆಗಿರ್ಬೋದು, ಅವರೆಲ್ಲರೂ ಕೂಡ ಅವನಿಗೆ ಶರಣಾಗತರಾಗೋದ್ರಲ್ಲಿ ಮತ್ತು ಅವನಿಗೆ ಪೂಜೆ ಮಾಡೋದ್ರಲ್ಲಿ ಇಲ್ಲಿ ಆಶ್ಚರ್ಯ ಏನು ಪಡಬೇಕಾಗಿಲ್ಲ. ನಾವೇನು ಅನ್ಕೊಂಡ್ಬಿಡ್ತೀವಿ, ಬ್ರಹ್ಮ ಅಂತಂದಿದ ತಕ್ಷಣ ಬ್ರಹ್ಮ ಯಾಕೆ ಪೂಜೆ ಮಾಡಬೇಕು, ಅವನು ಸೃಷ್ಟಿ ಮಾಡೋನಲ್ವಾ, ಅವನೇ ಭಗವಂತ ಅಲ್ವಾ ಅಂತಂದ್ಬಿಟ್ಟು ನಾವು ಅಂದ್ಕೊಳ್ತೀವಿ. ಅವನಿಗಿಂತ ಮೇಲ್ಪಟ್ಟವನೊಬ್ಬ ಇದಾನಲ್ಲ, ಅವನಿಗಿಂತ ಒಬ್ಬ ಮೇಲ್ಪಟ್ಟ ಅಧಿಕಾರಿ ಇದ್ಮೇಲೆ ಅವನಿಗೆ ಇವನು ರೆಸ್ಪೆಕ್ಟ್ ಕೊಡಲೇಬೇಕು. ಆ ರೆಸ್ಪೆಕ್ಟ್ ಕೊಡೋದನ್ನೇ ಪೂಜೆ ಅಂತ ಹೇಳೋದು ನಾವು. ಅವನಿಗೆ ಸರೆಂಡರ್ ಆಗೋದು ಅಂತ ಹೇಳೋದು. ಇಲ್ಲಿ ಭಗವಂತನಿಗೆ ಎಲ್ಲರೂ ಸರೆಂಡರ್ ಆಗಬೇಕು ಅನ್ನೋದನ್ನ ಇಲ್ಲಿ ಹೇಳೋದಕ್ಕೋಸ್ಕರ ಇಲ್ಲಿ ಅವನ ವಿಶೇಷತೆಯನ್ನು ತಿಳಿಸಿ ಇಲ್ಲಿ ಉದ್ಧವ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.